ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಇವತ್ತು ಏನಂತಂದರೆ ಏನು ಅರಬಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಏನಂತಂದರೆ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ಪ್ರಚಾರ ಮಾಡ್ತಾ ಇದ್ದೀರಿ, ಈಗ ಭಾಳಷ್ಟು ಏನಂತಂದರೆ ಎಲ್ಲ ಕಡೆಯಲ್ಲೂ ನಿನ್ನೆ ಸಿದ್ದರಾಮಯ್ಯ ಅವರು ಬಂದಿದ್ದರು, ಬೇರೆ ಬೇರೆ ನಾಯಕರು ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ ಏನು? ಇಲ್ಲ, ನಾವು ಮೊದಲು ಒಂದು 2-3 ಸಭೆ ಮಾಡಿದ್ವಿ ರೀ. ಸೊ ಇವತ್ತು ಇಡೀ ವಿಧಾನಸಭಾ ಕ್ಷೇತ್ರ ಕವರ್ ಮಾಡ್ಬೇಕ್ರೆ. ಮೆಳವಂಗಿ ಜಿಲ್ಲಾ ಪಂಚಾಯತಿ, ಕೌಜುಲಗಿ, ಯಾದವಾಡ, ಒಡ್ರಟ್ಟಿ, ಆಮೇಲೆ ಲಾಸ್ಟಿಗೆ ಮೂಡಲಗಿಯಲ್ಲಿ 2 ಜಿಲ್ಲಾ ಪಂಚಾಯತಿ. ಸೊ ಅಂದರೆ ಇವತ್ತು ಹೆಚ್ಚು ಕಮ್ಮಿ ಸಾಯಂಕಾಲ ಇಡೀ ನಮ್ಮ ಕ್ಷೇತ್ರನ ಜಗದೀಶ್ ಶೆಟ್ಟರ್ ಅವ್ರು ತೊಗೊಂಡು ಎಲ್ಲ ಪ್ರಚಾರ ಮುಗಿಸ್ಬೇಕಂತ ಐತ್ರಿ. ಸೊ ಈಗ ಅಂದ್ರೆ ಎಲ್ಲ ಕಾಂಗ್ರೆಸ್ಸು ಅವರು ಎಲ್ಲರ ಪಾರ್ಟಿ ಇಲೆಕ್ಷನ್ ಬರೋವ್ರನ್ನ ರೀ. ನಮ್ಮಲ್ಲಿ ಮಾತ್ರ ನಮ್ಮ ಜನ ಗಟ್ಟಿಯಾಗಿದ್ದಾರೋ. ಸೊ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಗದೀಶ್ ಶೆಟ್ಟರ್ ಲೀಡ್ ಮಾಡ್ಬೇಕೈತಿ. ಆ ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡುತ್ತೆ. ಈ ಭಾಗದಲ್ಲಿ ಒಳ್ಳೇದಾಗ್ತೈತ್ರಿ. ಸರ್, ಈಗ ಬಹಳಷ್ಟು ನೀವು MP ಎಲೆಕ್ಷನ್ ಸಂದರ್ಭದಲ್ಲಿ ಅಷ್ಟಾಗಿ ನೀವು, ಯಾಕಂದ್ರೆ ನೀವು ಒಂದು ಸಂದೇಶ ಕೊಟ್ಟರೆ ಸಾಕು ಕ್ಷೇತ್ರದ ಜನ ಎಲ್ಲ ಓಟ್ ಹಾಕೋತ ಬಂದಿದ್ದಾರೆ. ಆದ್ರೆ ಈ ಬಾರಿ ಏನಂತಂದ್ರೆ ವಿಶೇಷವಾಗಿ ತಾವು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಿ, ಏನ್ ವಿಶೇಷ ಅಂತ? ಇಲ್ಲ ಅಂದ್ರೆ ನೋಡ್ರಿ, ಲಾಸ್ಟ್ ಟೈಮ್ ನಮ್ಮ MLA ಚುನಾವಣೆ ಒಳಗೆ ನಾ ಎಲ್ಲಿ ಹೋಗಿರಕ್ಕಿಲ್ಲ. ಅಂದ್ರೆ ಇಡೀ ನಮ್ಮ ಕ್ಷೇತ್ರ ಜನ, ಲೀಡರು, ಕಾರ್ಯಕರ್ತರು, ಎಲ್ಲ ಸಮಾಜ ಜನ ರೀ. ಸೊ ನಾ ಬರದ ನನಗೆ 73,000 ಲೀಡ್ ಮಾಡಿ ಗೆಲ್ಲಿಸಿರ. ಅಂದ್ರೆ ಇದು ಅಂದ್ರೆ ಎಲ್ಲರೂ ಲೋಕಸಭಾ ಚುನಾವಣೆ ಇರೋದ್ರಿಂದ ಜಗದೀಶ್ ಶೆಟ್ಟರ್ ಇಲ್ಲ ಒಂದ್ ಕಡೆ ಹೋಗೋಣ ಅಂದ್ಕೂಲೆ ಅದಕ್ಕೆ ಇವತ್ತು ಮಾಡತ್ತೀವಿ. ಸೊ ಅದಕ್ಕೆ ನಮ್ಮ ಜನ ಹೇಳಿಲ್ಲರೆ, ನಮ್ಮ ಜನ ನಮ್ಮ ಕಡೆ ಇರ್ತಾರೋ, ನಮ್ಮ ವಿರೋಧಿಗಳು ವಿರೋಧ ಕಡೆ ಇರ್ತಾರೋ. ಅದಕ್ಕೆ ಆ ಥರ ಏನು ಸಮಸ್ಯೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಓಡಾಡೋದನ್ನ ಹೆಚ್ಚಿನ ಅನುಕೂಲ ಆಗ್ತೈತೆ. ಆ ದೃಷ್ಟಿಯಿಂದ ಓಡಾಡತ್ತವ್ರೆ. ಸರ್, ಈಗ ನಿಮ್ಮ ಅಭ್ಯರ್ಥಿ ಬಗ್ಗೆ ಹೊರಗಿನಿಂದ ಬಂದವರು ಜೊತೆಗೆ ಏನಂತಂದ್ರೆ ಬಹಳಷ್ಟು ಅವ್ರ ಬಗ್ಗೆ ಪ್ರಶ್ನೆಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅವ್ರು ಹೊರಗಿನಿಂದ ಬಂದವರು, ಅವ್ರ ಕೊಡುಗೆ ಏನು, ಇಲ್ಲಿ ಬಂದಂತ ಯೋಜನೆಗಳನ್ನ ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಇದೊಂದು ಸ್ವಾಭಿಮಾನಿ ಹೋರಾಟ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಂತ? ಇಲ್ಲ ಈಗ ನೋಡ್ರಿ, ಅದು ಇಶ್ಯೂ ಮುಗಿದೋದ್ ಕತೆ ರೀ. ಯಾಕಂದ್ರೆ ಅವ್ರು ಹೊರಗಿನವ್ರ ಅಂತೇಳಿ ಚರ್ಚೆನೂ ಆಯ್ತು. ಅದರ ನಂತರ ನಾವು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ. ಜಗದೀಶ್ ಶೆಟ್ಟರ್ ಇಲ್ಲೇ ಇರ್ತಾರಪ್ಪ, ಲೋಕಲ್ ಸುರೇಶ್ ಅಂಗಡಿ ಅವರ ಅವ್ರ ಮನೆ ಅಂದು ಈಗ ಅವ್ರ ಸ್ವಂತ ಮನಿನೂ ಮಾಡಿದಾರು. ಆಮೇಲೆ ಅವ್ರು ಉಸ್ತುವಾರಿ ಮಂತ್ರಿ ಇದ್ದಾಗ ರೀ ಸಾಕಷ್ಟು ಕೆಲಸ ಮಾಡಿದರು. ಇನ್ನು ಮತ್ತು ವಿರೋಧಿ ಪಾರ್ಟಿಗಳಿಗೆ ಒಂದು ಏನಾರು ಇಶ್ಯೂ ಬೇಕಲ್ಲ ಮಾತಾಡ್ತಾರೋ. ಜಗದೀಶ್ ಶೆಟ್ಟರ್ ಮಂತ್ರಿ ಆದಾಗ ಕೆಲಸ ಮಾಡಿದರು, ಮುಖ್ಯಮಂತ್ರಿ ಮುಂದೆ ಈ ಭಾಗಕ್ಕೆ ಅವ್ರು MP ಆದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತೈತಿ. ಈ ದೃಷ್ಟಿಯಿಂದ ಓಟ್ ಆಗ್ರೆ ಜನಕ್ಕೆ ನಾವು ಮನವರಿಕೆ ಮಾಡ್ತಾ ಇದ್ದಾರೆ. ಇದಷ್ಟು ಏನಂತಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಮಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.